ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೀ ಹೇಮಾ ಸಂಜು. ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಚಟ್ನಿ ಪುಡಿ. ಇದು ಯಾರು ಬೇಕಿದ್ದರೂ ಈಸಿಯಾಗಿ ಬೇಗ ಮಾಡ್ಕೋಬೋದು. ಹಾಗೆ ಅನ್ನಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ 4 ಹಾಗಲಕಾಯಿ ತಗೊಂಡಿದ್ದೆ. ಅದು ಸಣ್ಣ ತಗೊಂಡಿದ್ದೀನಿ. ನಿಮ್ಗೆ ಯಾವುದಿದ್ರೆ ಅದೇ ತಗೊಳ್ಳಿ. ಅದನ್ನು ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಅದು ಎಳೆದಾಗಿದ್ದರೆ ಬೀಜ ಹಾಗೆ ಇಡಿ, ಇಲ್ಲ ಅಂತಂದರೆ ತೆಗೆದುಬಿಡಿ. ಮತ್ತು ಇಲ್ಲಿ ಪ್ರೋಸೆಸ್ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. 1-2 ಸ್ಪೂನ್ ಆಗೋಷ್ಟು ಕಡಲೆ ಬೀಜ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನು, ಒಂದು ಸ್ವಲ್ಪ ಒಣ ಕೊಬ್ಬರಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಸ್ವಲ್ಪ. ಅದಾದಮೇಲೆ ಈ ಕಡೆ ಒಂದು ಸ್ವಲ್ಪ ಇದನ್ನು ತೆಗೆದುಬಿಡೋಣ. ಇದು ಚೆನ್ನಾಗಿ ಹುರಿದಿದ್ದಾಗಿದೆ, ಅದು ತೆಗೆದುಬಿಟ್ಟು ಈ ಕಡೆ 1 ಸ್ಪೂನ್ ಆಗೋಷ್ಟು ಅದು ಕೊತ್ತಂಬರಿ ಕಾಳು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇನ್ನೊಂದು 1.5 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಗಲಕಾಯಿ ಬೇಯಬೇಕು ಚೆನ್ನಾಗಿ, ಅದರಲ್ಲಿ ಒಂಥರ ಕ್ರಿಸ್ಪಿಯಾಗಿ ಆಗಬೇಕು. ಆ ಥರ ಇದು ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಎಣ್ಣೆಯಲ್ಲಿ. ನಮಗೆ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಅನಿಸುತ್ತೆ, ಆದರೆ ಏನಾಗಲ್ಲ. ಮತ್ತು ಅದನ್ನೆಲ್ಲ ತೆಗೆದುಬಿಡ್ತೀವಲ್ಲ, ಮತ್ತು ಬೇರೆ ಒಗ್ಗರಣೆಗೂ ಯೂಸ್ ಮಾಡ್ಕೋಬೋದು. ಮತ್ತು ಈ ಕಡೆ ಅದು ಆ ಕಡೆ ಫ್ರೈ ಆಗ್ತಾ ಇರುತ್ತೆ. ಈ ಕಡೆ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಫಸ್ಟು ಅದನ್ನೆಲ್ಲ ನಾವು ಹುರ್ಕೊಂಡಿದ್ವಲ್ಲ, ಅದನ್ನೆಲ್ಲ ಮಿಕ್ಸಿಗೆ ಅದನ್ನೆಲ್ಲ ಹಾಕ್ಕೊಂಬಿಟ್ಟು, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಮತ್ತು 1.5 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಏನು ತೆಗೆದಿಲ್ಲ ಹಾಗೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಈ ಕಡೆ ನೋಡಿದ್ರೆ ಈ ಥರ ಫ್ರೈ ಆಗ್ತಾಯಿತ್ತು. ಇನ್ನೂ ಆಗಬೇಕಿತ್ತು ಇದು ಇನ್ನೂ ಆಗುತ್ತೆ. ಒಂಥರ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು. ತೋರಿಸ್ತೀನಿ ಹೇಗೆ ಎಲ್ಲಿವರೆಗೂ ಮಾಡ್ಕೋಬೇಕು ಅಂತ. ಇದು ಎಣ್ಣೆಯಲ್ಲೇ ನಾವು ಕ್ರಿಸ್ಪಿಯಾಗಿ ಹಾಕಬೇಕು, ಇಲ್ಲ ಅಂತಂದರೆ ನಾವು ಮಿಕ್ಸಿಗೆ ಹಾಕ್ಕೊತೀವಲ್ಲ, ಆವಾಗ ಹಾಗೆ ಇದ್ದರೆ ಮೆತ್ತಗಿದ್ದರೆ ಹಾಗೆ ಒಂಥರ ಚೆನ್ನಾಗಿರಲ್ಲ. ಇದು ಇಲ್ಲಿ ಕ್ರಿಸ್ಪಿಯಾಗಿ ಆಗಿಬಿಟ್ರೆ ನಾವು ಗ್ರೈಂಡ್ ಮಾಡಿದಾಗ ಇದು ಪುಡಿ ಥರ ಬರುತ್ತೆ, ಚಟ್ನಿ ಪುಡಿ ಥರ ಬರುತ್ತೆ. ಅದಕ್ಕೆ ಇಲ್ಲಿವರೆಗೂ ಆಯಿತು. ಮತ್ತು 1 ಹಿಡಿಯಷ್ಟು ಕರಿಬೇವನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಕ್ರಿಸ್ಪಿಯಾಗಿ ಹಾಕಬೇಕು, ಅಲ್ಲಿವರೆಗೂ ಇಟ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಮಾಡ್ಕೊಂಬಿಡೋಣ. ಹಾಗಲಕಾಯಿ ಎಲ್ಲನೂ ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಇಲ್ಲ 1/4 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನುಣ್ಣಗೆ ಏನಿಲ್ಲ, ಒಂದು ಸ್ವಲ್ಪ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಮತ್ತು ಅದರಲ್ಲೇ ಕರಿಬೇವು ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದಷ್ಟೇ ಸ್ನೇಹಿತರೆ. ನೋಡಿದ್ರಲ್ವ ಸ್ನೇಹಿತರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.